ನಮಸ್ತೆ, ನಾನಿಲ್ಲಿ ಉಳ್ಳಾಗಡ್ಡೆ ಹೆಚ್ಕೋತಿದ್ದೀನಿ. ನಾನು ಶೇಂಗಾ ಉಪ್ಪಿಟ್ಟಿಗೆ ಮಾಡ್ಲಿಕ್ಕೆ ತಯಾರು ಮಾಡ್ಕೋತಿದ್ದೀನಿ. ಈಗ ನನಗೆ 4 ಉಳ್ಳಾಗಡ್ಡೆ ಬೇಕು. ಎಲ್ಲ ಹೆಚ್ಕೊಂಡೆ. ಇಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು. ಇದರಲ್ಲಿ ನಾನು ಬಾಂಬೆ ರವೆ ಹಾಕೋತೀನಿ. ಇದಕ್ಕೆ ಹಸಿ ಎಣ್ಣೆ ಹಾಕಿ ಸ್ಟೋವ್ ಆನ್ ಮಾಡಿಕೊಂಡು ಚೆನ್ನಾಗಿ ಹುರಿತೇನ್ರಿ. ಈಗ ನೋಡ್ರಿ, ನಾನು ಎಷ್ಟು ಫಾಸ್ಟ್ ಚಂದಾಗಿ ಹುರಿಯಾಕತ್ತೇನೆ ನೋಡ್ರಿ. ಈ ಥರನ ಕೆಂಪಾಗೋ ಮಟನು ನೀವು ಹುರ್ಕೋಬೇಕ್ರಿ. ಇದು ಕೆಂಪಾಗೋ ಮಟನು ಹುರ್ಕೋರಿ, ಅಂದ್ರೆ ರುಚಿ ಭಾಳ ಚಂದ ಬಂದಿರ್ತೈತ್ರಿ. ಈ ಸ್ವಲ್ಪ ಕೆಂಪ ಆಯ್ತ್ರಿ. ಇದನ್ನ ತೆಗೆದು ಈಗ ಮತ್ತೆ ಕಡಾಯಿ ಇಟ್ಟು ಸ್ಟವ್ ಹಚ್ಕೊಂಡೇವ್ರಿ. ಇದ್ರೊಳಗೆ ನಾವು ಒಂಚೂರು ಎಣ್ಣೆ ಹಾಕೊಳ್ಳೋಣ್ರಿ. ಶೇಂಗಾ ಹಾಕೋಕತ್ತೇನ್ರಿ. ಈಗ ಶೇಂಗಾ ಹಾಕೊಂಡೇರಿ. ಈಗ ನಾನು ಉದ್ದಿನ ಬೇಳೆ ಹಾಕೊಂಡೇರಿ, ತೋಸಿದ ಉದ್ದಿನ ಬೇಳೆ. ಇದನ್ನ ಚಂದಾಗಿ ಕಳಾಡ್ಸಿದೇರಿ. ಈಗ ಸಾಸಿವೆ ಜೀರಿಗೆ ಹಾಕೊಳ್ಳೋಣ್ರಿ. ಸಾಸಿವೆ ಜೀರಿಗೆನೂ ಇಲ್ಲೇ ನಾನು ಹಾಕೊಂಡೇನ್ರಿ, ನೋಡ್ರಿ. ಈಗ ಹುರಿಯಾಕತ್ತೇನ್ರಿ. ಈಗ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಅಂಥದ್ದ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕೊಂಡೇನ್ರಿ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡೇನ್ರಿ. ಇದನ್ನ ಚಂದಾಗಿ ಕಳ್ಯಾಡ್ಸ್ತೇನ್ರಿ. ಚಂದಾಗಿ ಅಂದ್ರೆ ಚಂದಿಗೆ ಹುರ್ಕೊಳ್ಳೋಣ್ರಿ. ಅಂದ್ರೆ ನಿಮ್ಗೆ ಟೇಸ್ಟ್ ಬರ್ಬೇಕಂದ್ರೆ ನಾವು ಚಂದಾಗಿನೇ ಹುರ್ಕೋಬೇಕ್ರಿ. ಈಗ ನಾವು ಉಪ್ಪು ಹಾಕೊಂಡೇನ್ರಿ. ಇನ್ ಚಂದಾಗೆ ಕಲ್ಯಾಡ್ಸಾಕತ್ತೇನ್ರಿ. ಈಗ ನಾನು ಒಂಚೂರು ಸಕ್ರೆ ಹಾಕೊಳಕತ್ತೇನ್ರಿ. ಅಂದ್ರೂ ರುಚಿ ಬರ್ತೈತ್ರಿ ಸಕ್ರೆ ಹಾಕೊಂಡ್ರು. ಒಂದು ಅರ್ಧ ಚರ್ಗಿ ನೀರು ಹಾಕೊಳ್ಳೋಣ್ರಿ. ಚೆನ್ನಾಗಿ ಕಲ್ಯಾಡ್ಸ್ಕೋತೀನ್ರಿ ಈಗ ನಾನು. ನೀರು ಒಂಚೂರು ಕುದ್ಯಾಕ ಬಿಡೋಣ್ರಿ. ಉಪ್ಪು ಖಾರ ಬರಬ್ಬರಿ ಐತಿಲ್ಲ ಅಂತ ನೋಡ್ಲಿಕ್ಕೆ ಒಂಚೂರು ಟೇಸ್ಟ್ ಮಾಡೋಣ್ರಿ. ಈಗ ಎಲ್ಲ ಬರಬ್ಬರಿ ಐತ್ರಿ. ಇದನ್ನ ನಾನು ಇನ್ನೊಂದ್ಸೂರು ಕಲ್ಯಾಡ್ಸ್ಕೊಂಡ್ಬಿಡ್ತೀನಿ. ಈಗ ನಾನು ಇನ್ನೊಂಚೂರು ಕುದ್ಲಿಕ್ಕೆ ಬಿಡ್ತಿದ್ದೀನ್ರಿ. ಇಲ್ಲಿ ನಾನು ಎಷ್ಟು ಚೆನ್ನಾಗಿ ಕುದಿತಿತ್ತು ನೋಡ್ರಿ ಅದು. ಇಲ್ಲೇ ನಾನು ರವೆ ಹಾಕೋಕತ್ತೇನ್ರಿ, ಬಾಂಬೆ ರವೆ ಹಾಕೊಂಡ ಹಂಗ ಬಿಡ್ಬೇಡ್ರಿ. ಅದನ್ನ ಜಲ್ದಿ ಕಲ್ಯಾಡ್ಸ್ಬಿಡ್ರಿ, ಇಲ್ಲಂದ್ರೆ ಅದು ಗಟ್ಟಿ ಆಗ್ಬಿಡತ್ತ. ಆಮೇಲೆ ನಿಮ್ಗೆ ಕಲ್ಯಾಡ್ಸ್ಲಿಕ್ಕೆ ಆಗಂಗಿಲ್ಲ. ಕಲ್ಯಾಡ್ಸಿ ಮ್ಯಾಗ ಈಗ ನಾನು ಇನ್ನೊಂಚೂರು ಕುದ್ಲಿಕ್ಕೆ ಬಿಡನ್ರಿ. ಚಂದ ಕುದಿಬೇಕ್ರಿ ಇದು.
ನೋಡ್ರಿ ಎಷ್ಟು ಚಂದ ಬಂದೈತೆ. ವಾವ್, ತುಂಬಾ ಟೇಸ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇಂಥ ಉಪ್ಪಿಟ್ಟು ನಾನು ಎಲ್ಲೂ ತಿಂದಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಬಾಯ್ ಫ್ರೆಂಡ್ಸ್.